ಶಾಲೆ ಅಭಿವೃದ್ಧಿ ಮಾಡಬೇಕು, ಅಥವಾ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತಂದರೆ, ಅಥವಾ ಬೆಂಗಳೂರಿನ ಇನ್ನೂ ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತಂದರೆ, ಇವತ್ತು ಉತ್ತರ ಕರ್ನಾಟಕ ಇವತ್ತು ಕೂಡ ಅಭಿವೃದ್ಧಿನಲ್ಲಿ ತುಂಬ ಹಿಂದೆ ಉಳಿದಿದೆ. ಈಗ ನೀವು ಪರ್ ಕ್ಯಾಪಿಟ ಇನ್ಕಮ್ ಅಂತ ತಗೊಂಡ್ರೆ, ವಾರ್ಷಿಕ ತಲಾದಾಯ ಅಂತ ತಗೊಂಡ್ರೆ, ಬೆಂಗಳೂರು 5 ಲಕ್ಷ 6 ಲಕ್ಷದಲ್ಲಿದ್ದರೆ, ನೀವು ಅದೇ ಕಲಬುರಗಿ ಜಿಲ್ಲೆಗೆ ಹೋಗಿ, ನೀವು ಕಲಬುರಗಿ ಜಿಲ್ಲೆಯ ಜನರ ವಾರ್ಷಿಕ ಸರಾಸರಿ ತಲಾದಾಯ ಉತ್ತರ ಪ್ರದೇಶದ ಮಟ್ಟದಲ್ಲಿದೆ. ದಕ್ಷಿಣದ ರಾಜ್ಯಗಳು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ದಕ್ಷಿಣದ ರಾಜ್ಯಗಳ ರಿಕ್ವೆಸ್ಟನ್ನು ಕೇಳದೆ 2011ರ ಜನಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ಕರ್ನಾಟಕಕ್ಕೆ ಮುಖ್ಯವಾಗಿ ಕೇಂದ್ರದಿಂದ ಬರಬೇಕಾದಂಥ ಅನುದಾನ ಏನು ತೆರಿಗೆ ಪಾಲೇನಿತ್ತು ಅದನ್ನು 4.71% 3.64%ಗೆ ಇಳಿಸಿದರು. ಇದರಿಂದ ಕರ್ನಾಟಕ ರಾಜ್ಯಕ್ಕೆ ಆಗದ ಅನ್ಯಾಯ ಒಟ್ಟು ಎಷ್ಟು ಗೊತ್ತಾ? 62,097 ಕೋಟಿ ರೂಪಾಯಿಗಳಷ್ಟು ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ, 5,495 ಕೋಟಿ ಕೊಡಿ ಅಂತ, ಕೊಟ್ಟಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪತ್ರ ಬರೆದಿದ್ದಾರೆ, ಕೊಟ್ಟಿಲ್ಲ. ಏನು ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅಂತಂದರೆ, ಹಣಕಾಸು ಆಯೋಗಕ್ಕೆ 5,495 ಕೋಟಿ ಕೊಡಿ ಅಂತ ಹೇಳಿರುವ ಶಿಫಾರಸನ್ನು ವಿಡ್ರಾ ಮಾಡಿ ಅಂತ ಬರೀತಾರೆ. ನಮ್ಮ ಕರ್ನಾಟಕದ ರೈತರು ಬರದಿಂದ ನರಳುತ್ತಾ ಇದ್ದಾಗ ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ಹೋಗಬೇಕಾಯ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್. ಆ ಪಕ್ಷಕ್ಕೆ ಸೇರಿದವರು ಪದೇ ಪದೇ ಮಾತಾಡಿದ್ರು. ಆರ್ ಅಶೋಕ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಏನಂತ ಮಾತಾಡಿದ್ರು? ಕರ್ನಾಟಕದವರು ಬರ ಪರಿಹಾರ ಕೊಡಿ ಅಂತ ಲೇಟಾಗಿ ಕೇಳಿದ್ರು. ಅಶೋಕ್ ಅಂತೂ ಇರ್ಲಿ ಬಿಡಿ. ನಾನು ಈಗ ಮಾತಾಡಕ್ಕೆ ಹೊರಟಿರೋದು ಅತ್ಯಂತ ಮುಖ್ಯವಾದ್ದು. ಕನ್ನಡ ಪರ ಹೋರಾಟಗಾರರು, ಕನ್ನಡದ ಉಳಿವಿಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ತಿಳ್ಕೊಂಡಿರಲೇಬೇಕಾದ, ತಿಳಿದುಕೊಂಡು ಮತ್ತಷ್ಟು ಹೋರಾಟದ ಆಳವನ್ನು ಹೆಚ್ಚಿಸ್ಕೋಬೇಕಾದಂಥ ವಿಷಯ ಇದು. ಇದನ್ನು ನಾನು ಕುವೆಂಪು ಅವರ 2 ಸಾಲುಗಳಿಂದ ಶುರು ಮಾಡ್ತೀನಿ. ಕುವೆಂಪು ಅವರು ಹೇಳ್ತಾರೆ, ಕರ್ನಾಟಕ ಎಂದರೇನು ಹೆಸರೇ ಬರಿಯ ಮಣ್ಣಿಗೆ, ಕರ್ನಾಟಕ ಎಂದರೇನು ಬರಿಯ ಹೆಸರೇ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲ್ಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ ಅಂತ ಹೇಳ್ತಾರೆ. ಕರ್ನಾಟಕ ಅಂತಂದ್ರೆ ಮಂತ್ರ, ಕರ್ನಾಟಕ ಅಂತಂದ್ರೆ ಶಕ್ತಿ, ತಾಯಿ, ದೇವಿ ಅಂತ. ಆ ಒಂದು ಧೀಶಕ್ತಿ ನಮ್ಮೆಲ್ಲರೊಳಗಡೆನೂ ಕರ್ನಾಟಕವನ್ನು ಉಳಿಸೋದ್ರ ಕಡೆಗೆ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ. ಯಾಕೆ ಅಂತಂದ್ರೆ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಕರ್ನಾಟಕವನ್ನು ಉಳಿಸುವುದರ ಕಡೆಗೆ ಅಂತ. ಯಾಕೆ ಕರ್ನಾಟಕವನ್ನು ನಾವೆಲ್ಲ ಸೇರಿ ಉಳಿಸ್ಕೋಬೇಕಾದ ಸನ್ನಿವೇಶ ಬಂದಿದೆ ಅಂತ ಹೇಳ್ತೀನಿ ನಾನು. ಮುಂದೆ ಇನ್ನೊಂದು ಸಾಲನ್ನು ನಾನು ತಗೊಳ್ತೀನಿ. ಕುವೆಂಪು ಅವರು ಹೇಳಿರೋದು, ಅವರು ಕರ್ನಾಟಕದ ಏಕೀಕರಣ ಸಮಯದಲ್ಲಿ ಹೇಳಿದ್ದು, ಅದು ಇವತ್ತಿಗೆ ಬೇರೆ ಥರ ಯಾವ ರೀತಿ ಅನ್ವಯ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಇಡು ನಿನ್ನಯ ಸತಿಯಾಣೆ, ಇಡು ನಿನ್ನಯ ಪತಿಯಾಣೆ, ಮಕ್ಕಳ ಮೇಲಾಣೆ, ಅಕ್ಕರ ಮೇಲಾಣೆ, ಮಕ್ಕಳ ಮೇಲಾಣೆ, ಅಕ್ಕರ ಮೇಲಾಣೆ, ಗುರುದೇವನ ಮೇಲಾಣೆ, ನನ್ನಾಣೆ, ನಿನ್ನಾಣೆ, ಕನ್ನಡ ಜನರೆಲ್ಲರ ಮೇಲಾಣೆ, ಕನ್ನಡ ನಾಡೊಂದಾಗದೆ ಮಾಣೆ. ಎಲ್ಲರ ಮೇಲಾಣೆ, ನಿನ್ನಾಣೆ, ನಿನ್ನ ಸತಿಯಾಣೆ, ಪತಿಯಾಣೆ, ಮಕ್ಕಳ ಮೇಲಾಣೆ, ಕನ್ನಡ ನಾಡು ಒಂದಾಗುವ ತನಕ ಬಿಡಲ್ಲ, ಕನ್ನಡ ನಾಡು ಒಂದಾಗುವ ತನಕ ವಿರಮಿಸಲ್ಲ ಅಂತ ಪ್ರತಿಜ್ಞೆ ಮಾಡುವಂತ ಕುವೆಂಪು ಹೇಳ್ತಾರೆ. ನಾವು ಇವತ್ತಿನ ಸನ್ನಿವೇಶಕ್ಕೆ ಅದಕ್ಕೆ ಇನ್ನೊಂದು ಸಾಲನ್ನ ಸೇರಿಸ್ಕೋಬೇಕಾಗಿದೆ. ಕನ್ನಡ ನಾಡನ್ನು ಉಳಿಸಿಕೊಳ್ಳುವ ತನಕ ನಾವ್ಯಾರು ವಿರಮಿಸಲ್ಲ ಅನ್ನುವ ಸಾಲನ್ನ ಸೇರಿಸ್ಕೋಬೇಕಾಗಿದೆ. ಕನ್ನಡ ನಾಡನ್ನು ಉಳಿಸದೆ ಮಾಣೆ ಅನ್ನೋ ಸಾಲನ್ನು ನಾವು ಸೇರಿಸ್ಕೋಬೇಕಾಗಿದೆ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕಕ್ಕೆ ಆ ರೀತಿಯ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿ ಇನ್ನೂ ದಾರುಣವಾಗ್ತಾ ಹೋಗುತ್ತೆ. ನಾನು ಯಾವ ವಿಷಯಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮೆಲ್ಲ ಕನ್ನಡ ಪರ ಮನಸ್ಸುಗಳು, ಕನ್ನಡ ಪರ ಹೋರಾಟಗಾರರು ಹಿಂದಿ ಹೇರಿಕೆ ವಿರುದ್ಧ ಹೋರಾಡ್ತಾ ಇದ್ದೀವಿ. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೋರಾಡ್ತಾ ಇದ್ದೀವಿ. ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರುವಾಗ ನಾಳೆಯ ದಿನ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಕ್ಷಣ. ನಾಳೆಯ ದಿನ ಕನ್ನಡ ಪರ ಸಂಘಟನೆಗಳೆಲ್ಲವೂ ಸೇರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀರಾ ಅಂತ ಅನ್ಕೊಳ್ಳಿ. ನಾಳೆಯ ದಿನ ಕನ್ನಡ ಪರ ಸಂಘಟನೆಗಳು ಸೇರ್ಕೊಂಡೇ ಅಧಿಕಾರಕ್ಕೆ ಈ ರಾಜ್ಯದಲ್ಲಿ ಬಂದರೂ ಕೂಡ ತಾವು ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಏನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಪ್ರಾಮಾಣಿಕವಾಗಿ, ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೂ ಆ ಕೆಲಸ ಮಾಡೋಕ್ಕಾಗದ ಸನ್ನಿವೇಶವನ್ನು ಇವತ್ತು ದೆಹಲಿಯ ಒಕ್ಕೂಟ ಸರ್ಕಾರ ತಂದಿಟ್ಟಿದೆ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಕನ್ನಡ ನಾಡನ್ನು ಉಳಿಸುವ ತನಕ, ಕನ್ನಡ ನಾಡನ್ನು ಉಳಿಸದೆ ಮಾಣೆ ಅನ್ನುವ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ ಅಂತ. ಇವತ್ತು ಮುನೀರ್ ಕಾಟಿಪಳ್ಳ ಅವರು ಮುಂದಿನ ಅವರ ಮಾತಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅದ್ರ ಬಗ್ಗೆ ಮಾತಾಡೋರಿದ್ದಾರೆ. ನಮ್ಮ ನಡುವೆ ಕಲಬುರಗಿಯಿಂದ ಬಂದಿರತಕ್ಕಂಥ ನೀಲಾ ಮೇಡಮ್ ಇದ್ದಾರೆ. ಅವರು ನರೇಗಾ ವರ್ಕರ್ಸ್ ಜೊತೆ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು
ಇವತ್ತು ನೋಡಿ, ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ ಮೊನ್ನೆ ನರೇಗಾವನ್ನು ಮುಗಿಸಿ VBG ರಾಮ್ಜಿ ಅಂತ ಒಂದು ಹೊಸ ಸ್ಕೀಮ್ ತಂದಿದೆ. ಆ ಹೊಸ ಸ್ಕೀಮಿಂದ ಕೆಲಸ ಕಳ್ಕೊಳ್ಳೋರು ಅಷ್ಟೂ ಜನ ಕನ್ನಡಿಗರು, ಅಷ್ಟೂ ಜನ ಏನು ನರೇಗಾ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ತಮ್ಮ ಉದ್ಯೋಗ, ತಮ್ಮ ಹಕ್ಕು ಅಂತ ಒಂದು ಅಪರೂಪದ ಕಾಯ್ದೆಯ ಬಲದಿಂದ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಷ್ಟೂ ಜನ ಕೆಲಸ ಕಳ್ಕೊಳ್ತಾರೆ. ಅಷ್ಟೂ ಜನ ಇವತ್ತು ಕೆಲಸ ಕಳ್ಕೊಳ್ತಾರೆ ಒಕ್ಕೂಟ ಸರ್ಕಾರ ರಾಜ್ಯಗಳ ಮೇಲೆ ಮಾಡ್ತಾ ಇರ್ತಂತ ಇಂಥ ಒಂದು ದಬ್ಬಾಳಿಕೆಯಿಂದ. ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ, ದೊಡ್ಡ ಹೋರಾಟವನ್ನು ಕಟ್ಟದೆ ಹೋದ್ರೆ ಕರ್ನಾಟಕಕ್ಕೆ ಒಳಿಗಾಲ ಇಲ್ಲ ಅನ್ನೋದು ನಾನು ಅತಿಶಯೋಕ್ತಿ ಮಾತು ಹೇಳ್ತಾ ಇಲ್ಲ, ವಾಸ್ತವವನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಮುಂದೆ ಕೆಲವು ಅಂಕಿಅಂಶಗಳನ್ನ ಹೇಳ್ತೀನಿ, ತ್ವರಿತವಾಗಿ ಇಡಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ, ಕರ್ನಾಟಕಕ್ಕೆ ಆರ್ಥಿಕವಾಗಿ ಈಗ ನೋಡಿ, ನೀವು ಕನ್ನಡ ಶಾಲೆ ಅಭಿವೃದ್ಧಿ ಮಾಡಬೇಕು ಅಥವಾ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತಂದ್ರೆ, ಅಥವಾ ಬೆಂಗಳೂರಿನ ಇನ್ನೂ ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ, ಇವತ್ತು ಉತ್ತರ ಕರ್ನಾಟಕ ಇವತ್ತು ಕೂಡ ಅಭಿವೃದ್ಧಿನಲ್ಲಿ ತುಂಬ ಹಿಂದೆ ಉಳಿದಿದೆ. ಈಗ ನೀವು ಪರ್ ಕ್ಯಾಪಿಟ ಇನ್ಕಮ್ ಅಂತ ತಗೊಂಡ್ರೆ, ವಾರ್ಷಿಕ ತಲಾದಾಯ ಅಂತ ತಗೊಂಡ್ರೆ, ಬೆಂಗಳೂರು 5 ಲಕ್ಷ 6 ಲಕ್ಷದಲ್ಲಿದ್ರೆ, ನೀವು ಅದೇ ಕಲಬುರಗಿ ಜಿಲ್ಲೆಗೆ ಹೋಗಿ, ನೀವು ಕಲಬುರಗಿ ಜಿಲ್ಲೆಯ ಜನರ ವಾರ್ಷಿಕ ಸರಾಸರಿ ತಲಾದಾಯ ಉತ್ತರ ಪ್ರದೇಶದ ಮಟ್ಟದಲ್ಲಿದೆ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಈ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಏನ್ ಬೇಕು ನಿಮಗೆ? ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಒಂದು ಮಟ್ಟದ ಆರ್ಥಿಕ ಬಲವಾದರೂ ಬೇಕು. ಆದರೆ ದೆಹಲಿಯ ಒಕ್ಕೂಟ ಸರ್ಕಾರ ಏನ್ ಮಾಡ್ತಾ ಇದೆ, ಇಡೀ ದೇಶದಲ್ಲೇ ಅತ್ಯಂತ 2ನೇ ಹೆಚ್ಚಿನ ತೆರಿಗೆಯನ್ನು ಕಟ್ಟಿ ದೇಶದ ಆರ್ಥಿಕತೆಗೂ ಬಲ ತುಂಬುತ್ತಾ ಇರ್ತಕ್ಕಂಥ ಕರ್ನಾಟಕವನ್ನು ಆರ್ಥಿಕವಾಗಿ ನಿಧಾನಕ್ಕೆ ದುರ್ಬಲಗೊಳಿಸ್ತಾ ಹೋಗ್ತಾ ಇದೆ. ಇದ್ರ ವಿರುದ್ಧ ಹೋರಾಟವನ್ನು ಕಟ್ಟಿ ಅದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕರ್ನಾಟಕ ಇನ್ನು ಕೆಲವೇ ವರ್ಷಗಳಲ್ಲಿ ಕರ್ನಾಟಕದ ಗತಿ ಏನಾಗುತ್ತೆ ಅನ್ನೋ ಆತಂಕ ನಮಗೆಲ್ಲ ಕಾಡಬೇಕಾಗಿದೆ. ಇದಕ್ಕೆ ನಾನು ಕೆಲವು ಅಂಕಿಅಂಶಗಳು ಹೇಳ್ತೀನಿ. GST ಬಂದ ಮೇಲೆ ಯಾವುದೇ ರಾಜ್ಯ ಸರ್ಕಾರಕ್ಕೂ ಕೂಡ ತನ್ನ ಅಭಿವೃದ್ಧಿಗೆ ಬೇಕಾದಷ್ಟು ಆರ್ಥಿಕ ಸಂಪನ್ಮೂಲವನ್ನು ತಾನೇ ಉತ್ಪಾದಿಸಿಕೊಳ್ಳುವ, ತಾನೇ ಸಂಪಾದಿಸಿಕೊಳ್ಳುವ ಆಯ್ಕೆ ಇಲ್ಲ GST ಸಿಸ್ಟಮ್ ಬಂದ ಮೇಲೆ. ಅದೇ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿದೆ, 15ನೇ ಹಣಕಾಸು ಆಯೋಗ ದಕ್ಷಿಣದ ರಾಜ್ಯಗಳು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ದಕ್ಷಿಣದ ರಾಜ್ಯಗಳ ರಿಕ್ವೆಸ್ಟನ್ನು ಕೇಳದೆ 2011ರ ಜನಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ಕರ್ನಾಟಕಕ್ಕೆ ಮುಖ್ಯವಾಗಿ ಕೇಂದ್ರದಿಂದ ಬರಬೇಕಾದಂಥ ಅನುದಾನ ಏನು ತೆರಿಗೆ ಪಾಲೇನಿತ್ತು ಅದನ್ನು 4.71% ಇಂದ 3.64%ಗೆ ಇಳಿಸಿದರು. ಇದರಿಂದ ಕರ್ನಾಟಕ ರಾಜ್ಯಕ್ಕಾಗದ ಅನ್ಯಾಯ ಒಟ್ಟು ಎಷ್ಟು ಗೊತ್ತಾ? 62,097 ಕೋಟಿ ರೂಪಾಯಿಗಳಷ್ಟು ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ನಿಮಗೆ ಈ ವಿಷಯಕ್ಕೆ ದೊಡ್ಡ ಹೋರಾಟ ನಡೆದಿದ್ದು ಗೊತ್ತಿದೆ. ಈ ಹೋರಾಟ ನಡೆದಂಥ ಸಂದರ್ಭದಲ್ಲಿ ನಿಮಗೆ ನಾನು ನೆನಪಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ನೆನಪಿಸ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ತೀವ್ರತೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಯಾಕೆಂದರೆ ಆ ತೀವ್ರತೆ ಅರ್ಥ ಆದಾಗ ಕುವೆಂಪು ಹೇಳಿರುವಂಥ ಹೋರಾಟದ ಕೆಚ್ಚು ನಮ್ಮಲ್ಲಿ ಹುಟ್ಟುತ್ತೆ. ಆ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ದೊಡ್ಡ ಹೋರಾಟ ನಡೀತು. ಹೋರಾಟ ನಡೆದಾಗ ಒಂದು ವಿಷಯ ಮುನ್ನೆಲೆಗೆ ಬಂತು. 15ನೇ ಹಣಕಾಸು ಆಯೋಗ ತನ್ನ ಮಧ್ಯಂತರ ವರದಿನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಮನಗಂಡು 5,495 ಕೋಟಿಗಳನ್ನ ಕೊಡಬೇಕು ಅಂತ ಹೇಳಿತ್ತು ಅನ್ನೋ ವಿಷಯ ಈಚೆ ಬಂತು. ಆದರೆ ನಿರ್ಮಲಾ ಸೀತಾರಾಮನ್ ರವರು ಅದು ಮಧ್ಯಂತರ ವರದಿ, ಫೈನಲ್ ವರದಿಲಿ ಇಲ್ಲ, ಅದು ಹಂಗಾಗಿ ಕೊಡಲ್ಲ ಅಂತ ಹೇಳಿದರು. ಮಾನ್ಯ ತೇಜಸ್ವಿ ಸೂರ್ಯ ಅವರು ಕೂಡ ನೋಡಿ, ಇದು ಫೈನಲ್ ರಿಪೋರ್ಟಲ್ಲಿ 5,495 ಕೋಟಿ ಎಲ್ಲಿದೆ ತೋರಿಸಿ ಅಂತ ಭಾಷಣ ಮಾಡೋದು ನಿಮಗೆ ನೆನಪಿರ್ಬೋದು. ಆದರೆ ವಾಸ್ತವ ಏನು ಅಂತಂದರೆ, ಕಡೆಗೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ 5,495 ಕೋಟಿ ಕೊಡಿ ಅಂತ, ಕೊಟ್ಟಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪತ್ರ ಬರೆದಿದ್ದಾರೆ, ಕೊಟ್ಟಿಲ್ಲ. ಆಗೇನು ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅಂತಂದರೆ, ಹಣಕಾಸು ಆಯೋಗಕ್ಕೆ 5,495 ಕೋಟಿ ಕೊಡಿ ಅಂತ ಹೇಳಿರುವ ಶಿಫಾರಸನ್ನು ವಿಡ್ರಾ ಮಾಡಿ ಅಂತ ಬರೀತಾರೆ. ಇನ್ನೊಂದು ವಾಸ್ತವ ನಿಮಗೆ ನೆನಪಿರಲಿ, ನಿರ್ಮಲಾ ಸೀತಾರಾಮನ್ ರವರು ಪದೇ ನಾವು ಕನ್ನಡ ಪರ ಸಂಘಟನೆಗಳು, ಜಾಗೃತ ಕರ್ನಾಟಕ, ರೈತ ಸಂಘಟನೆ ಎಲ್ಲ ಸೇರಿ ನಿರ್ಮಲಾ ಸೀತಾರಾಮನ್ ವರ್ಸಸ್ ಕೃಷ್ಣ ಬೈರೇಗೌಡರು ಒಂದು ಬಹಿರಂಗ ಚರ್ಚೆನ ಏರ್ಪಡಿಸಿದ್ವಿ ಬೆಂಗಳೂರಿನಲ್ಲಿ. ಅವತ್ತು ಬರಲಿಲ್ಲ, ಅವ್ರು ಇರಲಿ. ವಾಸ್ತವ ಏನು ಅಂತಂದರೆ, ಕರ್ನಾಟಕಕ್ಕೆ 5,495 ಅಂತ ಏನು 15ನೇ ಹಣಕಾಸು ಆಯೋಗ ಹೇಳಿತ್ತು, ಅದು ಮಧ್ಯಂತರ ವರದಿ ಅಲ್ಲ. ಆದರೆ ಇವರು ಸತ್ಯವನ್ನೇ ಮುಚ್ಚಿಟ್ಟು ಮಧ್ಯಂತರ ವರದಿ ಅಂತ ಹೇಳಿದರು. ಆಮೇಲೆ ಇವರೆಲ್ಲ ಹೇಳ್ತಾ ಇದ್ದಿದ್ದೇನು, ಫೈನಲ್ ವರದಿಲಿಲ್ಲ ಅದಕ್ಕೆ ಕೊಡ್ತಾ ಇಲ್ಲ ಅಂತ. ಆದರೆ 15ನೇ ಹಣಕಾಸು ಆಯೋಗದ ಇನ್ನೊಂದು ವರದಿ 2021ರಿಂದ 26, ಅದನ್ನು ಇವರು ಫೈನಲ್ ರಿಪೋರ್ಟ್ ಅಂತ ಕರೀತಾ ಇದ್ರು. ಆ ಫೈನಲ್ ರಿಪೋರ್ಟ್ನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ 6,000 ಕೋಟಿ ಕೊಡಿ ಅಂತ ಇತ್ತು. ಅದನ್ನು ಇಲ್ಲಿ ತನಕ ಕೊಟ್ಟಿಲ್ಲ. ಇಲ್ಲಿ ಬಂದು ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ, ಬೆಂಗಳೂರು ಅಭಿವೃದ್ಧಿ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಮಾತಾಡ್ತಾರೆ. ಇಲ್ಲಿ ತನಕ ಕೊಟ್ಟಿಲ್ಲ. ಆಮೇಲೆ
GST ಜಾರಿಗೆ ಬಂದಾಗ ನಿಮಗೆಲ್ಲ ನೆನಪಿರಬಹುದು, GST ಜಾರಿಗೆ ಬಂದಾಗ ಮುಂದಿನ 5 ವರ್ಷಗಳ ಕಾಲ ಪ್ರತಿ ರಾಜ್ಯಕ್ಕೂ ಅವರ ತೆರಿಗೆ ಆದಾಯ ವರ್ಷದಿಂದ ವರ್ಷಕ್ಕೆ 14% ಜಾಸ್ತಿ ಆಗಬೇಕು. 14% ಅಷ್ಟು ಜಾಸ್ತಿ ಆಗದೆ ಹೋದರೆ ಏನು ಕೊರತೆ ಬೀಳುತ್ತೋ ಅದನ್ನು ಕೇಂದ್ರ ಸರ್ಕಾರ ಕಟ್ಟಿಕೊಡುತ್ತೆ ಅಂತ ಅದು ಅಧಿಕೃತವಾಗಿ ಮಾಡಿರ್ತಕ್ಕಂಥ ನಿಯಮ. ಅದರ ಪ್ರಕಾರ ಕರ್ನಾಟಕಕ್ಕೆ 5 ವರ್ಷಗಳಲ್ಲಿ ಬಿದ್ದ ಕೊರತೆ 1,65,000 ಕೋಟಿ. ಆದರೆ ಅವರು ಕರ್ನಾಟಕಕ್ಕೆ ಕೊಟ್ಟಿದ್ದು ಕೇವಲ 1,06,000 ಕೋಟಿ ಮಾತ್ರ. ನಮಗೆ ನ್ಯಾಯವಾಗಿ ಕೊಡಬೇಕಾಗಿದ್ದು 59,000 ಕೋಟಿನ ಇಲ್ಲಿ ತನಕ ಕೊಟ್ಟಿಲ್ಲ. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಒಕ್ಕೂಟ ಸರ್ಕಾರ ಇಡೀ ರಾಜ್ಯಗಳಿಗೆ, ಕರ್ನಾಟಕವೂ ಸೇರಿ ಎಲ್ಲ ರಾಜ್ಯಗಳಿಗೂ ಹೇಗೆ ಅನ್ಯಾಯ ಮಾಡ್ತಾ ಇದೆ ಅಂತ. ಸೆಸ್ ಅಂಡ್ ಸರ್ಚಾರ್ಜ್ ಹೆಸರಲ್ಲಿ 15ನೇ ಹಣಕಾಸು ಆಯೋಗದ ಪ್ರಕಾರ ಒಟ್ಟು ತೆರಿಗೆ ಏನು ಹಂಚ್ಕೋಬೇಕು ಅದ್ರಲ್ಲಿ 41% ರಾಜ್ಯಗಳ ಜೊತೆ ಹಂಚ್ಕೋಬೇಕು. ಆದರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಸೆಸ್ ಅಂಡ್ ಸರ್ಚಾರ್ಜ್ ರೂಪದಲ್ಲಿ ದಿನೇ ದಿನೇ ತೆರಿಗೆಯನ್ನು ಜಾಸ್ತಿ ಕಲೆಕ್ಟ್ ಮಾಡ್ತಾ 2010-12 ಟೈಮ್ನಲ್ಲಿ ಸೆಸ್ ಅಂಡ್ ಸರ್ಚಾರ್ಜು ಒಟ್ಟು ತೆರಿಗೆನಲ್ಲಿ 8.89% ಇದ್ರೆ, ಇವತ್ತು ಸೆಸ್ ಅಂಡ್ ಸರ್ಚಾರ್ಜ್ ಒಟ್ಟು ತೆರಿಗೆ ಕಲೆಕ್ಷನಲ್ಲಿ 25% ಇದೆ. ಅದನ್ನು ನಾವು ಲೆಕ್ಕ ಹಾಕಿ ನೋಡಿದಾಗ ರಾಜ್ಯಗಳ ಜೊತೆ ಈ ಒಕ್ಕೂಟ ಸರ್ಕಾರ ಹಂಚ್ಕೋಬೇಕಾಗಿರೋದು 41%, ಆದರೆ ವಾಸ್ತವದಲ್ಲಿ ಹಂಚ್ಕೊಳ್ತಾ ಇರೋದು ಕೇವಲ 36%. ಇದನ್ನ ನೀವು ಲೆಕ್ಕ ಹಾಕೊಂಡು ನೋಡಿದ್ರೆ ಅದರಿಂದ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ 55,000 ಕೋಟಿ. 55,000 ಕೋಟಿ ನೀವು ಅರ್ಥ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂಗೆ ನಮ್ಗಾಗಿರೋ ಅನ್ಯಾಯ ಇಲ್ಲಿ ತನಕ ಕನಿಷ್ಠ 2 ಲಕ್ಷ ಕೋಟಿ. 2 ಲಕ್ಷ ಕೋಟಿಯಷ್ಟು ಹಣ ನಮಗೆ ಬಂದಿದ್ರೆ ಕನ್ನಡ ಪರ ಹೋರಾಟಗಾರರು ಕೇಳುವಂಥ ಅನೇಕ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಕೇಳ್ಬೋದಾಗಿತ್ತು, ಹಣ ಇದೆ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟಂತ. ಸೊ ನಾವು ಧ್ವನಿ ಎತ್ತಬೇಕಾಗಿರೋದು ಯಾವುದ್ರ ವಿರುದ್ಧ. ಮತ್ತೆ ನೋಡಿ, ಈಗ ಬೆಂಗಳೂರಿನ ಅಭಿವೃದ್ಧಿ ಅಂತ ಮಾತಾಡ್ತೀವಿ. ಬೆಂಗಳೂರಿಗೆ ಅಭಿವೃದ್ಧಿಗೆ ಹಣ ಎಲ್ಲಿಂದ ಬರುತ್ತೆ? ಬೆಂಗಳೂರಿಂದನೇ ಬರುತ್ತೆ. ಎಲ್ಲರೂ ಸಂಪಾದನೆ ಮಾಡ್ತಾ ಇರ್ತೀವಿ, ಖರ್ಚು ಮಾಡ್ತಾ ಇರ್ತೀವಿ, ತೆರಿಗೆ ಕಟ್ತೀವಿ, ಇಂಡಸ್ಟ್ರಿ ಮತ್ತೊಂದರಿಂದ. ಈ ಬೆಂಗಳೂರಲ್ಲಿ ಬಂದಂಥ ತೆರಿಗೆನ ಕೇಂದ್ರ ಸರ್ಕಾರ ತಗೊಂಡು ವಾಪಸ್ ಕೊಡುವಾಗ ನಮಗೆ 100 ರೂಪಾಯಿ ತಗೊಳ್ತೀರಾ, ಒಂದು 25 ರೂಪಾಯಿ ವಾಪಸ್ ಕೊಡಿ ಅಂತ ಕೇಳಿದ್ರೆ ನಮ್ಗೆ 25 ರೂಪಾಯಿ ಸಿಕ್ಕಿದ್ರೆ ಅಭಿವೃದ್ಧಿ ಮಾಡ್ಬೋದು ನಾವು. ಆದರೆ ಅವ್ರು ಕೊಡ್ತಾ ಇರೋದೆಷ್ಟು? ಕರ್ನಾಟಕದಿಂದ 100 ರೂಪಾಯಿ ತಗೊಂಡ್ರೆ ಕೊಡ್ತಾ ಇರೋದು 15 ರೂಪಾಯಿ. ನೋಡಿ, 2018-19ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸೈಜು 24 ಲಕ್ಷ ಕೋಟಿ. 2023-24ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸೈಜು 45 ಲಕ್ಷ ಕೋಟಿ, ಡಬಲ್ ಆಗಿದೆ. ಆದರೆ 2018-19ರಲ್ಲೂ ನಮ್ಗೆ ಅವ್ರು ಕೊಟ್ಟಿದ್ದು 50,000 ಕೋಟಿ. 2023-24ರಲ್ಲೂ ಕೊಟ್ಟಿದ್ದು ಆಲ್ಮೋಸ್ಟ್ ಅಷ್ಟೇ. ಇದು ಅನ್ಯಾಯ ಅಲ್ವಾ? ಹೋಗ್ಲಿ, ಎಲ್ಲ ರಾಜ್ಯಗಳಿಗೂ ಮಾಡ್ತಾ ಇದ್ದಾರೆ ಅನ್ಯಾಯನ ಅಂತಂದ್ರೆ ನಿಮ್ಗೊಂದು ಅಂಕಿ ಅಂಶ ಕೊಡ್ತೀನಿ, ಕೇಳ್ಬಿಟ್ಟು ನೀವು ತೀರ್ಮಾನ ಹೇಳಿ. ಎಲ್ಲ ರಾಜ್ಯಗಳಿಗೂ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಮಾತ್ರ ಮಾಡ್ತಾ ಇದ್ದಾರಾ ಅಂತ. 2018-19ರಿಂದ 2022-23 ತನಕ ಗುಜರಾತಿಂದ ಕೇಂದ್ರ ಸರ್ಕಾರಕ್ಕೆ, ಒಕ್ಕೂಟ ಸರ್ಕಾರಕ್ಕೆ ಕಲೆಕ್ಟ್ ಆಗಿರುವ ತೆರಿಗೆ ಮೊತ್ತ 7 ಲಕ್ಷ ಕೋಟಿ ರೂಪಾಯಿಗಳು. ಅದೇ ಸಮಯದಲ್ಲಿ ಕರ್ನಾಟಕದಿಂದ ಒಕ್ಕೂಟ ಸರ್ಕಾರ ಕಲೆಕ್ಟ್ ಮಾಡಿರೋ ತೆರಿಗೆ ಮೊತ್ತ ಎಷ್ಟು ಗೊತ್ತಾ? 14 ಲಕ್ಷ ಕೋಟಿ ರೂಪಾಯಿಗಳು. ಅಂದ್ರೆ ಕರ್ನಾಟಕದಿಂದ ಕೇಂದ್ರಕ್ಕೆ ಹೋಗಿರೋ ಡಬಲ್ಲು. ಆದರೆ ಕೇಂದ್ರ ಸರ್ಕಾರ ಗುಜರಾತ್ಗೆ ಎಷ್ಟು ಕೊಟ್ಟಿದೆ? ಆ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಗುಜರಾತಿಗೆ ಕೊಟ್ಟಿರ್ತಕ್ಕಂಥದ್ದು 1.5 ಲಕ್ಷ ಕೋಟಿ ರೂಪಾಯಿಗಳು, 1,51,000 ಕೋಟಿ. ನೀವು ಹೇಳಿ, 7 ಲಕ್ಷ ಕೋಟಿ ಕೊಟ್ಟವ್ರಿಗೆ 1,51,000 ಕೋಟಿ ವಾಪಸ್ ಕೊಟ್ಟರು. 14 ಲಕ್ಷ ಕೋಟಿ ಕೊಟ್ಟವ್ರಿಗೆ ಎಷ್ಟು ಕೊಡಬೇಕಾಗಿತ್ತು? ಅದರಲ್ಲಿ ಕನಿಷ್ಠ 2.5 ಲಕ್ಷ ಕೋಟಿ, 2 ಲಕ್ಷ ಕೋಟಿ. ಗುಜರಾತಿಗೆ ಕೊಟ್ಟಿದ್ದವರು 1,51,000 ಕೋಟಿ, ಕರ್ನಾಟಕಕ್ಕೆ ಕೊಟ್ಟಿದ್ದು 1,56,000 ಕೋಟಿ. ಸೇಮ್, ಆಲ್ಮೋಸ್ಟ್ ಸೇಮ್. ನೀವೆಷ್ಟು ತೆರಿಗೆ ಕಟ್ಕೊಡ್ತೀರಾ ಅದಕ್ಕೆ ಬೆಲೆ ಇಲ್ಲ ಅವ್ರ ಹತ್ರ. ಹಿಂಗಿರುವಾಗ ನಾಳೆ ದಿನ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಅಧಿಕಾರಕ್ಕೆ ಬಂದ್ರೂ ನೀವು ನಿಜಕ್ಕೂ ಮಾಡಬೇಕಾದ ಕೆಲಸ ಮಾಡೋಕ್ಕಾಗತ್ತಾ? ಎಷ್ಟೇ ಪ್ರಾಮಾಣಿಕವಾಗಿದ್ರು ನೀವು ಯೋಚನೆ ಮಾಡಿ. ನಾವು ಹೋರಾಟ ಕಟ್ಟಬೇಕಾಗಿರೋದು ಯಾವುದ್ರ ವಿರುದ್ಧ? ನಮ್ಮ ಕರ್ನಾಟಕದ ರೈತರು ಬರದಿಂದ ನರಳುತ್ತಾ ಇದ್ದಾಗ ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ಹೋಗಬೇಕಾಯ್ತು ನಮ್ಮ ಸ್ಟೇಟ್ ಗೌರ್ಮೆಂಟು. ಆ ಪಕ್ಷಕ್ಕೆ ಸೇರಿದವರು ಪದೇ ಮಾತಾಡಿದ್ರು. ಆರ್ ಅಶೋಕ್ ಇರ್ಬೋದು, ಅಮಿತ್ ಶಾ ಇರ್ಬೋದು, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಏನಂತ ಮಾತಾಡಿದ್ರು? ಕರ್ನಾಟಕದವರು ಬರ ಪರಿಹಾರ ಕೊಡಿ ಅಂತ ಲೇಟಾಗಿ ಕೇಳಿದ್ರು. ಅಶೋಕ್ ಅಂತೂ ಇರ್ಲಿ ಬಿಡಿ, ಲೇಟಾಗಿ ಮಾತಾಡಿದ್ರು. ಆದರೆ ವಿಷಯ ಏನು ಅಂತಂದ್ರೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ
ಅವರು ಒಂದು ರಿಪೋರ್ಟ್ ಪಬ್ಲಿಷ್ ಮಾಡ್ತಾರೆ. ಆ ರಿಪೋರ್ಟಲ್ಲಿ ಅವರು ಬರೀತಾರೆ, ದೇಶದ ಬೇರೆ ಎಲ್ಲ ರಾಜ್ಯಗಳು ಬರ ಪರಿಹಾರ ಕೇಳುವಾಗ ಕರ್ನಾಟಕ ರಾಜ್ಯದ ಮಾದರಿಯನ್ನು ಫಾಲೋ ಮಾಡಿ ಅಂತ. ಅಂದರೆ ಕರ್ನಾಟಕ ರಾಜ್ಯ ಬರ ಪರಿಹಾರನ ವಿದಿನ್ ಟೈಮ್ ಕೇಳಿತ್ತು, ಪ್ರೊಸೀಜರ್ನ ತುಂಬ ನೀಟಾಗಿ ಫಾಲೋ ಮಾಡಿತ್ತು, ಪ್ರೈಮ್ ಮಿನಿಸ್ಟರ್ನ, ಹೋಮ್ ಮಿನಿಸ್ಟರ್ನ 4-5 ಸಲ ಮೀಟ್ ಮಾಡಿ ಕೇಳಿದ್ರು, ಅದೆಲ್ಲ ಮಾಡಿದ್ರು ಕೂಡ ಹಣ ಕೊಟ್ಟಿಲ್ಲ. ಅವ್ರ ಕಡೆಗೆ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಯ್ತು. ಅಂದರೆ ನಮ್ಮ ರಾಜ್ಯದ ರೈತರ ಬರದಿಂದ ನರಳ್ತಾ ಇರುವಾಗ ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ಹೋಗ್ಬೇಕಾದ ಸನ್ನಿವೇಶ ಇದೆ ಅಂತಂದರೆ ನಮ್ಮ ರಾಜ್ಯವನ್ನು ಯಾವ ಮಟ್ಟಕ್ಕೆ ಹಾಳು ಮಾಡ್ತಾ ಇದ್ದಾರೆ ನೀವು ಯೋಚನೆ ಮಾಡಿ. ಭದ್ರಾ ಮೇಲ್ದಂಡ ಯೋಜನೆ 5,300 ಕೋಟಿ ಕೊಡ್ತೀವಿ ಅಂತ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಬಜೆಟ್ ಅಲ್ಲಿ ತೆಗೆದು ನೋಡಿ, ಬಜೆಟ್ ಕಾಪಿ ನೀವು ಇವತ್ತು 5,300 ಕೋಟಿ ಭದ್ರಾ ಮೇಲ್ದಂಡ ಯೋಜನೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿ ಇಲ್ಲಿ ತನಕ ಕೊಟ್ಟಿಲ್ಲ ಅಂತಂದ್ರೆ ಕರ್ನಾಟಕವನ್ನ ಏನ್ ಮಾಡಕ್ಕೆ ಹೊರಟಿದ್ದಾರೆ ಇವರು. ಇಡೀ ದೇಶದ GDP ಎಷ್ಟಿದೆ, ಆ GDP-ನಲ್ಲಿ 31% GDP ಸೌತ್ ಇಂಡಿಯಾದಿಂದ ಹೋಗುತ್ತೆ. ಅಂದರೆ ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ಕೊಡ್ತಾ ಇರೋದು ಕರ್ನಾಟಕ ಮತ್ತು ಸೌತ್ ಇಂಡಿಯಾ. ಹಾಲು ಕೊಡೋ ಹಸುವಿನ ಕೆಚ್ಚಲನ್ನು ಕೊಯ್ಯುವಂಥ ಕೆಲಸವನ್ನು ಒಕ್ಕೂಟ ಸರ್ಕಾರ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ನಾವು ಮಾಡಬೇಕಾಗಿರೋ ಕೆಲಸ ಏನು? ಇದು ವಾಸ್ತವ ಇರ್ತಕ್ಕಂಥದ್ದು. ಇನ್ನು ಲಾಸ್ಟ್ 2 ಪಾಯಿಂಟ್ ಹೇಳಿ ಮುಗಿಸ್ತೀನಿ. GST ರೇಟ್ ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡಿ 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 ಅಂತ ಎಷ್ಟು ಹೇಳಿದ್ರು ಕೇಳ್ದೇನೆ 8 ವರ್ಷ ಜನರ ಸುಲಿಗೆ ಮಾಡಿ ಹೋಗ್ಲಿ, ರಾಜ್ಯಗಳಿಗೆ ಕೊಟ್ಟರೆ ಕೊಟ್ಟಿಲ್ಲ, ಕಡಿಮೆ ಮಾಡಿದ್ದಾರೆ ಈಗ. ಅದರಿಂದ ಕರ್ನಾಟಕ ರಾಜ್ಯಕ್ಕೆ 14,000 ಕೋಟಿ ನಷ್ಟ ಆಗುತ್ತೆ. ತುಂಬಿಕೊಡೋ ಮಾತೇ ಆಡ್ತಾ ಇಲ್ಲ. ಅವ್ರಿಗಾಗೋ ನಷ್ಟವನ್ನು ಸೆಸ್ ಚಾರ್ಜ್ ಮೂಲಕ ತುಂಬಿಕೊಳ್ತಾರೆ, ರಾಜ್ಯಕ್ಕೆ ಕೊಡಲ್ಲ. ಇನ್ನು ಕಡೆಯದು, ಮೇಡಮ್ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ಕೊಳ್ತೀನಿ. VBG ರಾಮ್ಜಿ ಅಂತ ತಂದೆ ನರೇಗಾವನ್ನು ಮುಳುಗಿಸಿ ಅದರಲ್ಲಿ ರಾಜ್ಯ ಸರ್ಕಾರಗಳು 40% ಖರ್ಚನ್ನ ರಾಜ್ಯ ಸರ್ಕಾರಗಳು ಭರಿಸಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಆಮೇಲೆ ಯಾರಿಗಾದರೂ ಅಗತ್ಯ ಇರುವವರಿಗೆ ನೀವು ಹೆಚ್ಚುವರಿ ಕೆಲಸ ಕೊಟ್ಟರೆ ಫುಲ್ ದುಡ್ಡು ನೀವೇ ಕೊಡಬೇಕು ಅಂತ ಮಾಡಿದ್ದಾರೆ. ನೋಡಿ, ನೀವೇ ನೋಡಿದ್ರೆ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ವಿಷಯದಲ್ಲಿ ಲಕ್ಷಾಂತರ ಕೋಟಿ ನಷ್ಟ ಮಾಡಿ ನೀವು 40% ದುಡ್ಡನ್ನ ನರೇಗಾ ಕಾರ್ಮಿಕರಿಗೆ ಕೊಡಿ ಅಂತಂದ್ರೆ ಯಾವ ರಾಜ್ಯ ಸರ್ಕಾರ ಕೊಡೋಕ್ಕಾಗತ್ತೆ? ಕೊಡಬೇಕು ಅಂದ್ಕೊಂಡ್ರು ಕೊಡೋಕ್ಕಾಗಲ್ಲ. ಆಗ ರಾಜ್ಯ ಸರ್ಕಾರಗಳು ಏನು ಮಾಡ್ತವೆ? ಆ ಕೆಲಸ ಕೊಡೋದನ್ನೇ ಕಡಿಮೆ ಮಾಡ್ತವೆ. ಫೈನಲಿ ಈ ಒಂದು ನೀತಿಯಿಂದ ನಮ್ಮದೇ ರಾಜ್ಯದಲ್ಲಿ, ಮೇಡಮ್ಗೆ ಅದ್ರ ಅಂಕಿಅಂಶಗಳು ಚೆನ್ನಾಗಿ ಗೊತ್ತಿರುತ್ತೆ, ಲಕ್ಷಾಂತರ ಜನ ನರೇಗಾ ಕೂಲಿ ಕಾರ್ಮಿಕರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ನರೇಗಾ ನಿಂತೋದ್ ದಿನ, ಈ ಪಾಲಿಸಿ ಕಂಟಿನ್ಯೂ ನಿಂತೋದ ದಿನ ಬೆಂಗಳೂರಿಗೆ ಇನ್ನೂ ಸಾವಿರ ಸಂಖ್ಯೆಯಲ್ಲಿ ಅನಿವಾರ್ಯ ವಲಸೆ ಬರಬೇಕಾಗ್ತದೆ. ಇಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಕನ್ನಡ ಜನರೆಲ್ಲರ ಮೇಲಾಣೆ, ಕನ್ನಡ ನಾಡೊಂದಾಗದೆ ಮಾಣೆ, ಕನ್ನಡ ನಾಡು ಉಳಿಯದೆ ಮಾಣೆ, ಕನ್ನಡ ನಾಡನ್ನು ಉಳಿಸದೆ ಮಾಣೆ ಅನ್ನೋ ಪ್ರತಿಜ್ಞೆಯನ್ನು ನಾವೆಲ್ಲರೂ ತಗೊಳ್ಳೇಬೇಕಾಗಿದೆ. ಇದನ್ನ ಗಂಭೀರವಾಗಿ ತಗೊಂಡು ನಾವು ಕನ್ನಡ ಪರ ಸಂಘಟನೆಗಳೆಲ್ಲ ಒಟ್ಟಾಗಿ ಸೇರಿರೋದಕ್ಕೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಇದೇ ರೀತಿ ಒಟ್ಟಾಗಿ ದೊಡ್ಡ ಹೋರಾಟವನ್ನು ಕಟ್ಟಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ನಿಜಕ್ಕೂ ದೊಡ್ಡ ಆತಂಕ ಕಾದಿದೆ ಅಂತ ಹೇಳ್ತಾ, ಮತ್ತೆ ಕನ್ನಡ ಪರ ಮನಸ್ಸುಗಳು, ಕನ್ನಡ ಪರ ಹೋರಾಟಗಾರರು ನೀವೆಲ್ಲರೂ ಅದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿರೋ ನಂಬಿಕೆ ಇದೆ. ಯಾಕೆಂದ್ರೆ ನೀವು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡಿದರೆ ಕನ್ನಡದ ಬಗ್ಗೆ ನೋಡಿದೀವಿ ನಾವು. ಈ ಬದ್ಧತೆ ಕನ್ನಡ ನಾಡನ್ನು ಕಾಪಾಡುತ್ತೆ ಅನ್ನೋ ವಿಶ್ವಾಸದೊಂದಿಗೆ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.